ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದಿನ ಭವಿಷ್ಯ ಜನವರಿ 2025ರಲ್ಲಿ ಇಂದು ಸಿದ್ಧಿಯೋಗ ಸೃಷ್ಟಿಯಾಗಲಿದೆ. ಸ್ನೇಹಿತರೆ, ಈ ರಾಶಿಯವರ ಮೇಲೆ ಶ್ರೀ ಶನಿದೇವರ ವಿಶೇಷ ಕೃಪೆ ಇರಲಿದೆ. ಇದರಿಂದ ನಿಮಗೆ ಆಸ್ತಿ, ಅಂತಸ್ತು, ಅದೃಷ್ಟ, ಧನಲಾಭ ಎಲ್ಲ ಬರಲಿದೆ. ಸ್ನೇಹಿತರೆ, 2025 ಜನವರಿ 4ರ ಶನಿವಾರದಂದು ಇಂದಾಗಿದ್ದು, ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವು ಹೇಗಿರಲಿದೆ, ಇಂದು ಯಾವ ರಾಶಿಯವರಿಗೆ ಶುಭವಾಗಲಿದೆ, ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ಒಟ್ಟಾರೆ ಹಿಂದಿನ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲ್ತಾ ಹೋಗ್ತೀರಾ. ಅದರಿಂದ ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 2025ರ ಜನವರಿಯ ಮೊದಲ ಶನಿವಾರದಂದು ಶನಿದೇವರ ರಾಶಿ ಕುಂಭ ರಾಶಿಗೆ ಚಂದ್ರನು ಸಾಗಲಿದ್ದಾನೆ ಅಂತ ಹೇಳ್ಬೋದು. ಸ್ನೇಹಿತರೆ, ಹಾಗೂ ಈ ದಿನ ಸಿದ್ಧಿಯೋಗ ಕೂಡ ಸೃಷ್ಟಿಯಾಗಲಿದೆ, ರವಿ ಯೋಗ ಕೂಡ ಇದೆ, ಮತ್ತು ಶತಾಭಿಷ ನಕ್ಷತ್ರದ ಶುಭ ಸಂಯೋಗ ಕೂಡ ನಡೆಯುತ್ತಿದ್ದು, ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನರಾಶಿಯವರೆಗೆ ಎಲ್ಲ ರಾಶಿಯವರಿಗೂ ಹಿಂದಿನ ರಾಶಿ ಭವಿಷ್ಯ ಹೇಗಿರಲಿದೆ, ಯಾವ ರಾಶಿಗೆ ಅದೃಷ್ಟ, ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ಅದಕ್ಕೆ ಈ ದಿನ ನಿಮಗೆ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಇರಲಿದೆ ಎಂಬುದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಸ್ನೇಹಿತರೆ, ಅದರಿಂದ ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇನ್ನು ಮೊದಲನೆಯ ರಾಶಿ ಮೇಷರಾಶಿಯಾಗಿರುತ್ತೆ. ಸ್ನೇಹಿತರೆ, ಇಂದು ಮೇಷರಾಶಿಯವರು ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗಿರುತ್ತೆ. ಸ್ನೇಹಿತರೆ, ಕಾಳಜಿಯನ್ನು ವಹಿಸ್ತೀರಾ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸ್ನೇಹಿತರೆ, ವ್ಯಾಪಾರದಲ್ಲಿ ಈ ರಾಶಿಯವರು ಇದ್ದರೆ ನೀವು ಪ್ರಯಾಣಿಸಬೇಕಾಗಿರ್ಬೋದು, ಬೇರೆ ಕಡೆ ಹೋಗುವಂತಹ ಅವಕಾಶಗಳು ಕೂಡ ಬರುತ್ತೆ, ಮತ್ತು ಮಕ್ಕಳಿಂದ ಬೆಂಬಲ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ. ಎಲ್ಲ ಕೆಲಸಗಳಿಗೂ ಮಕ್ಕಳಿಂದ ಬೆಂಬಲ ಕೂಡ ಸಿಗ್ತಾ ಹೋಗ್ತದೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಲಿದೆ, ಅದೃಷ್ಟ ಅದೇ ರೀತಿಯಲ್ಲಿ ಇರುತ್ತದೆ, ಮತ್ತು ನಿಮಗೆ ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆ ನಿಮಗೆ ಉಂಟಾಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ. ಇಂದು ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕಾಗಿರ್ತದೆ. ಸ್ನೇಹಿತರೆ, ಏಕೆಂದರೆ ಭಾವನೆಗಳ ಮೇಲೆ ಪರಿಣಾಮವನ್ನು ಬೀರಲಿದೆ. ಆದ್ದರಿಂದ ನಿಮ್ಮ ಭಾವನೆಗಳನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಬಂಧುಗಳೇ, ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಏರಿಕೆಯನ್ನು ಕಾಣ್ತಾ ಹೋಗ್ತೀರಿ. ಯಾವುದೇ ರೀತಿಯ ಇಳಿಕೆಯು ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಸ್ನೇಹಿತರೆ, ಇನ್ನು ಮುಂದೆ ನಿಮ್ಮ ತಂದೆಯ ಬಗ್ಗೆ ನಿಮಗೆ ಯಾವುದಾದರೂ ವಿಷಯಕ್ಕೆ ಬೇಸರವಾಗ್ಬೋದು. ಆದ್ದರಿಂದ ಮನೆಯಲ್ಲಿ ಆದಷ್ಟು ಸ್ವಲ್ಪ ಮನಃಶಾಂತಿಯನ್ನು ಕಾಪಾಡಿಕೊಳ್ಬೇಕಾಗಿರುತ್ತೆ. ಸ್ನೇಹಿತರೆ, ಆದ್ದರಿಂದ ನಿಮಗೆ ಹೆಚ್ಚು ಧನಲಾಭವೂ ಕೂಡ ಬರಲಿದೆ, ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಮನೆಯಲ್ಲಿ ಉಂಟಾಗೋದಿಲ್ಲ. ಸ್ನೇಹಿತರೆ, ಮತ್ತು ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಿದ್ರೆ ಈ ರಾಶಿಯವರಿಗೆ 91%ರಷ್ಟು ಅದೃಷ್ಟದ ಫಲ ಆಗಿರುತ್ತೆ. ಸ್ನೇಹಿತರೆ, ಹಾಗೆ ಆರೋಗ್ಯದ ವಿಚಾರದಲ್ಲೂ ಮೊದಲಿಗಿಂತ ಹೆಚ್ಚು ಸುಧಾರಣೆಯನ್ನು ನೀವು ಕಾಣಲಿದ್ದೀರಿ. ಸ್ನೇಹಿತರೆ, ಆದ್ದರಿಂದ ದೈವಾನುಗ್ರಹ ನಿಮ್ಮ ಮೇಲೆ ಇರುತ್ತೆ. ಸ್ನೇಹಿತರೆ, ಇನ್ನು ಮುಂದಿನ ರಾಶಿ ವೃಷಭ ರಾಶಿಯಾಗಿರುತ್ತೆ. ಸ್ನೇಹಿತರೆ, ವೃಷಭ ರಾಶಿಯ ಜನರು ಇಂದು ನಕಾರಾತ್ಮಕ ಯೋಚನೆಗಳಿಂದ ನೀವು ದೂರವಿರಬೇಕಾಗಿರುತ್ತೆ. ಕೌಟುಂಬಿಕ ಜೀವನ ಸುಖಮಯವಾಗಿರಲಿದೆ, ಮತ್ತು ನೀವು ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ನಿಮ್ಮ ಮಕ್ಕಳು ಮತ್ತು ನೀವು ಓದ್ತಾ ಇದ್ದರೆ ನೀವು ಹೆಚ್ಚು ಯಶಸ್ಸನ್ನು ಕಾಣಲಿದ್ದೀರಿ. ಸ್ನೇಹಿತರೆ, ಮತ್ತು ವ್ಯಾಪಾರದ ವಿಚಾರಕ್ಕಾಗಿ ಬರೋದಾದರೆ ವ್ಯಾಪಾರಕ್ಕಾಗಿ ನೀವು ನಿಮ್ಮ ತಂದೆಯಿಂದ ಹಣವನ್ನು ಪಡೀತೀರಿ. ಸ್ನೇಹಿತರೆ, ಕುಟುಂಬದಲ್ಲಿ ಇದರಿಂದ ಹೆಚ್ಚಳವಾಗಲಿದೆ, ಮತ್ತು ಶಕ್ತಿಯ ಮಟ್ಟ ಹೆಚ್ಚುತ್ತಲೇ ಇರುತ್ತದೆ. ಆತ್ಮೀಯರೊಂದಿಗೆ ನೀವು ಇರುತ್ತೀರಿ, ಇದರಿಂದ ಶಕ್ತಿಯ ಮಟ್ಟ ಕೂಡ ಹೆಚ್ಚಾಗಲಿದೆ, ಮನಃಶಾಂತಿ ಕೂಡ ನಿಮಗೆ ಲಭಿಸುತ್ತದೆ. ಹಾಗೆ ಬಹಳ ದಿನಗಳ ನಂತರ ಹಳೆಯ ಸ್ನೇಹಿತರನ್ನು ನೀವು ಭೇಟಿಯಾಗಬಹುದು. ನಿಮ್ಮ ಸಂಗಾತಿಯಿಂದ ನೀವು ಉಡುಗೊರೆಯನ್ನು ಪಡೆಯಬಹುದು. ಸ್ನೇಹಿತರೆ, ಇನ್ನು ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿರುವವರು ಇಂದು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಸ್ನೇಹಿತರೆ, ಅದೇ ರೀತಿಯಲ್ಲಿ ಅತಿಯಾದ ಕೆಲಸದಿಂದ ತಲೆನೋವು, ಆಯಾಸ ಇತ್ಯಾದಿಗಳಿಂದ ನೀವು ಬಳಲ್ತೀರಿ. ಆದಷ್ಟು ನೀವು ಟೆನ್ಷನನ್ನು ಫ್ರೀ ಮಾಡಿಕೊಂಡು ಇರಿ. ಸ್ನೇಹಿತರೆ, ಇದರಿಂದ ನಿಮಗೆ ಲಾಭವಾಗಲಿದೆ. ಮತ್ತು ಹಿಂದಿನ ಅದೃಷ್ಟದ ಪರ್ಸೆಂಟೇಜು ಎಷ್ಟು ಅಂತ ಕೇಳೋದಾದರೆ 77%ರಷ್ಟು ನಿಮಗೆ ಅದೃಷ್ಟದ ದಿನವಾಗಿರಲಿದೆ ಇಂದು.
ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ನೀವು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿರುತ್ತೆ. ಆರೋಗ್ಯದಲ್ಲೂ ಮೊದಲಿಗಿಂತ ಸುಧಾರಣೆಯನ್ನು ನೀವು ಕಾಣಲಿಕ್ಕೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಿಥುನ ರಾಶಿಯಾಗಿರುತ್ತೆ ಸ್ನೇಹಿತರೆ. ಮಿಥುನ ರಾಶಿಯವರಿಗೆ ಇಂದು ಸಾಧನೆಗಳ ಪೂರ್ಣ ದಿನವಾಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಕೆಲಸದ ವ್ಯಾಪ್ತಿಯಲ್ಲಿ ಹೆಚ್ಚು ಸ್ಥಳ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಕೂಡ ಪಡೆಯುತ್ತೀರಿ. ಆದರೆ ತಾಳ್ಮೆಯ ಕೊರತೆ ನಿಮ್ಮಲ್ಲಿ ಇರೋದರಿಂದ ತಾಳ್ಮೆಯಾಗಿ ನೀವು ಕೆಲಸದ ಸ್ಥಳದಲ್ಲಿ ವರ್ತಿಸಬೇಕಾಗಿರ್ತದೆ. ಹಾಗೆ ಉದ್ಯೋಗದಲ್ಲಿ ನೀವು ಪ್ರಗತಿಯನ್ನು ಕಾಣಲಿದ್ದೀರಿ, ಮೊದಲಿಗಿಂತ ಉನ್ನತ ಕ್ಷೇತ್ರಕ್ಕೆ ನೀವು ಹೋಗಲಿದ್ದೀರಿ. ಹಾಗೆ ನೀವು ಹಣ ಗಳಿಸಲು ಉತ್ತಮವಾದ ಅವಕಾಶಗಳನ್ನು ಪಡೆಯುತ್ತೀರಿ. ಅದನ್ನು ನೀವು ಅವಕಾಶಗಳಕ್ಕೆ ತಕ್ಕಂತೆ ಅದನ್ನು ಉಪಯೋಗಿಸಿಕೊಳ್ಳಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಇಂದು ತೆಗೆದುಕೊಂಡಂತಹ ಯಾವುದೇ ಆತುರದ ನಿರ್ಧಾರದಿಂದ ನೀವು ವಿಷಾದವನ್ನು ವ್ಯಕ್ತಪಡಿಸೋಕ್ಕೆ ಸಾಧ್ಯವಾಗ್ಬೋದು. ಆದ್ದರಿಂದ ಯಾವುದೇ ರೀತಿಯ ಆತುರಗಳಿಂದ ಕೆಲಸಕ್ಕೆ ಕೈ ಹಾಕಬೇಡಿ ಸ್ನೇಹಿತರೆ. ನೀವು ಕೆಲಸದಲ್ಲಿ ಕೆಲವು ರಹಸ್ಯ ಶತ್ರುಗಳನ್ನು ಹೊಂದಿರ್ಬೋದು, ಅವರಿಂದ ನೀವು ಆದಷ್ಟು ದೂರವಿರಬೇಕಾಗಿರುತ್ತದೆ. ಇದರಿಂದ ನಿಮಗೆ ತೊಂದರೆ ಆಗ್ಬೋದು ಸ್ನೇಹಿತರೆ. ಹಾಗೆ ಇಂದು ನೀವು ಸಣ್ಣ ಲಾಭದ ಯೋಜನೆಗಳ ಕಡೆ ಗಮನವನ್ನು ಹರಿಸಬೇಕಾಗಿರುತ್ತೆ ಸ್ನೇಹಿತರೆ. ಏಕೆಂದರೆ ಸಣ್ಣ ಲಾಭವೇ ನಿಮಗೆ ಹೆಚ್ಚು ಲಾಭದಾಯಕವಾಗಿ ಕೆಲಸವನ್ನು ಮಾಡಲಿದೆ ಸ್ನೇಹಿತರೆ. ಹಾಗೆ ಇಂದಿನದ ಅದೃಷ್ಟದ ದಿನ ಎಷ್ಟಾಗಿರುತ್ತೆ ಅಂತ ಪರ್ಸೆಂಟೇಜ್ ಕೇಳೋದಾದರೆ 93% ನಿಮಗೆ ಅದೃಷ್ಟ ಇಂದು ಇರಲಿದೆ ಸ್ನೇಹಿತರೆ. ಆದ್ದರಿಂದ ಆದಷ್ಟು ದೇವರ ಜಪವನ್ನು ಮಾಡಿ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ. ಹಾಗೆ ಮುಂದಿನ ರಾಶಿ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ. ಕಟಕ ರಾಶಿಯವರಿಗೆ ಇಂದು ಉತ್ತಮ ದಿನವಾಗಿರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಕೆಲಸದ ಸ್ಥಳದಲ್ಲಿ ಕೆಲಸದ ಹೊರೆಯಿಂದಾಗಿ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಆದ್ದರಿಂದ ಮನಸ್ಸು ಕೂಡ ವಿಚಲಿತವಾಗ್ಬೋದು. ಆದ್ದರಿಂದ ನೀವು ಕೆಲಸದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗಿರುತ್ತದೆ. ಕೆಲಸದ ಹೊರೆ ಬಗ್ಗೆ ಹೆಚ್ಚು ತಲೆಯನ್ನು ಕೆಡಿಸ್ಕೊಳ್ಬೇಡಿ. ಯಾವುದೇ ರೀತಿಯ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಈಸಿಯಾಗಿ ನೀವು ತೆಗೆದುಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ. ಕುಟುಂಬದ ಆರೋಗ್ಯದ ಬಗ್ಗೆಯೂ ಕೂಡ ನೀವು ಕಾಳಜಿಯನ್ನು ವಹಿಸಿ. ಹಾಗೆ ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕಾಗಿರುತ್ತದೆ ಇವತ್ತಿನ ದಿನ. ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುತ್ತಿರುವ ಜನರಿಗೆ ಇಂದು ಉತ್ತಮವಾದ ಯಶಸ್ಸು ಕೂಡ ಪಡೆಯಲಿದ್ದೀರಿ. ವ್ಯಾಪಾರದಲ್ಲಿ ಕೆಲಸ ಮಾಡ್ತಿರೋರಿಗೆ ಕೆಲವು ಹೊಸ ಯೋಜನೆಗಳಿಂದ ನೀವು ಇನ್ನಷ್ಟು ಮುಂದುವರಿಲಿದ್ದೀರಿ. ಧನಲಾಭವೂ ಕೂಡ ಬರಲಿದೆ ಸ್ನೇಹಿತರೆ. ನಿಮ್ಮ ಸಹೋದರ ಸಹೋದರಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ. ಯಾವುದೇ ಕೆಲಸಕ್ಕೂ ಕೂಡ ನೀವು ಮಾಡಿ ಅಂತ ನಿಮ್ಮ ಸಂಪೂರ್ಣ ಸಹೋದರ ಸಹೋದರಿಯರು ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಹಾಗೆ ಕುಟುಂಬದ ಸದಸ್ಯರೊಂದಿಗೆ ಯಾವುದೇ ಧಾರ್ಮಿಕ ಕ್ರಮಗಳಲ್ಲಿ ಭಾಗವಹಿಸ್ಬೋದು. ಇದರಿಂದ ನಿಮಗೆ ಮನಃಶಾಂತಿಯೂ ಕೂಡ ಲಭಿಸಿದೆ. ಹಾಗೆ ಇಂದಿನದ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ 61% ಇವತ್ತು ನಿಮಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ. ಆದ್ದರಿಂದ ಆದಷ್ಟು ದೇವರ ಭಕ್ತಿಯನ್ನು ಮಾಡಿ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಗಮನವನ್ನು ಹರಿಸಿ. ಇದರಿಂದ ನಿಮಗೆ ಆರೋಗ್ಯವೂ ಕೂಡ ಉತ್ತಮವಾಗಿರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿಯಾಗಿರುತ್ತೆ ಸ್ನೇಹಿತರೆ. ಸಿಂಹ ರಾಶಿಯವರಿಗೆ ಇಂದು ಸಂತೋಷದ ದಿನವಾಗಿರಲಿದೆ ಅಂತ ಹೇಳ್ಬೋದು. ಇಂದು ಆದಾಯ ಹೆಚ್ಚಾಗುವ ದಿನ ಅಂತಲೇ ಹೇಳ್ಬೋದು ಇವರಿಗೆ. ಏಕೆಂದರೆ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಯಬಹುದು. ಸ್ವಲ್ಪ ಹಣದ ಖರ್ಚು ಕೂಡ ಬರ್ಬೋದು. ಅದೇ ರೀತಿಯಲ್ಲಿ ಉತ್ತಮ ಗಳಿಕೆಯೂ ಕೂಡ ಆಗ್ತಾ ಹೋಗ್ತದೆ. ಅದೇ ಪೂರ್ಣ ವಿಶ್ವಾಸ ಇದರಿಂದ ನಿಮಗೆ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ನಿಮ್ಮ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯೋ ಕಾರಣ ಪ್ರಗತಿ ಹಾದಿಯಲ್ಲಿ ಸಾಗ್ತೀರಿ. ಆದಾಯ ಕೂಡ ಹೆಚ್ಚಾಗಲಿದೆ. ನಿಮ್ಮ ಯಾವುದೇ ಹಳೆಯ ವಹಿವಾಟುಗಳು ಇಂದು ಇತ್ಯರ್ಥವಾಗ್ತವೆ. ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇವತ್ತು ಸಾಲ್ವ್ ಆಗ್ತವೆ ಸ್ನೇಹಿತರೆ. ಇಂದು ಯಾವುದೇ ಕೆಲಸವನ್ನು ಸಮಯಕ್ಕೆ ಮುಂಚಿತವಾಗಿ ನೀವು ಪೂರ್ಣಗೊಳಿಸುತ್ತೀರಿ ಸ್ನೇಹಿತರೆ. ಆದ್ದರಿಂದ ನಿಮಗೆ ಹೆಚ್ಚು ಕೆಲಸದ ಕಡೆಯಲ್ಲೂ ಧನಲಾಭ ಬರುತ್ತೆ. ಮತ್ತು ಮನೆಯಲ್ಲೂ ಕೂಡ ಒಂದು ಗೌರವ ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಇಂದಿನದ ಅದೃಷ್ಟ ಎಷ್ಟು ಪರ್ಸೆಂಟೇಜ್ ಅಂತ ಕೇಳೋದಾದರೆ 66% ನಿಮಗೆ ಅದೃಷ್ಟ ಇಂದು ಇರಲಿದೆ. ಆದಷ್ಟು ದೇವರ ಜ್ಞಾನವನ್ನು ಮಾಡಿ. ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಹೆಚ್ಚು ಸುಧಾರಣೆಯನ್ನು ಕಾಣುತ್ತೀರಿ. ಸ್ವಲ್ಪ ಕಾಳಜಿಯಿಂದ ಇರಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಮುಂದಿನ ರಾಶಿ ಕನ್ಯಾ ರಾಶಿಯಾಗಿರಲಿದೆ ಸ್ನೇಹಿತರೆ. ಕನ್ಯಾ ರಾಶಿಯ ಜನರಿಗೆ ಇಂದು ಆರ್ಥಿಕ ಸ್ಥಿರತೆಯನ್ನು ಪಡೆಯಬಹುದು. ಕುಟುಂಬದವರ ಬೆಂಬಲದಿಂದ ಮನಸ್ಸು ಸಂತೋಷವಾಗಿರಲಿದೆ. ಹಾಗೆ ಸ್ನೇಹಿತರೆ, ಉದ್ಯೋಗದಲ್ಲಿ ಬದಲಾವಣೆಯೊಂದಿಗೆ ಪ್ರಗತಿಯ ಅವಕಾಶಗಳು ಕೂಡ ನಿಮಗೆ ಉಂಟಾಗ್ಬೋದು ಸ್ನೇಹಿತರೆ.
ಅದರಿಂದ ಆದಾಯ ಕೂಡ ಹೆಚ್ಚಾಗಲಿದೆ ಮತ್ತು ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಈ ದಿನ ಉಂಟಾಗೋದಿಲ್ಲ. ನಿಮ್ಮ ಆರೋಗ್ಯವನ್ನು ನೀವು ಹೆಚ್ಚು ಹೆಚ್ಚು ನೋಡಿಕೊಳ್ಬೇಕಾಗಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಘರ್ಷಣೆಯನ್ನು ತಪ್ಪಿಸಿ, ಜಗಳ ಆಡೋದನ್ನು ತಪ್ಪಿಸಿ, ಹಾಗೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏರಿಳಿತಗಳು ಕೂಡ ಕಂಡುಬರುತ್ತೆ. ಆದಷ್ಟು ಆರೋಗ್ಯದ ಮೇಲೆ ಗಮನವನ್ನು ನೀವು ಇಡಬೇಕಾಗಿರುತ್ತೆ ಸ್ನೇಹಿತರೆ. ಇಂದು ದೂರದಲ್ಲಿರುವ ಕುಟುಂಬದ ಸದಸ್ಯರ ನೆನಪುಗಳು ಕೂಡ ನಿಮ್ಮನ್ನು ಕಾಡ್ಬೋದು. ಆದ್ದರಿಂದ ನೀವು ಹೆಚ್ಚು ಕೆಲಸದ ಕಡೆ ಗಮನವನ್ನು ಕೊಡೋದ್ರಿಂದ ಯಾವುದೇ ರೀತಿಯ ನೆನಪುಗಳು ಕಾಡೋದಿಲ್ಲ, ನಿಮಗೆ ಮನಃಶಾಂತಿ ಲಭಿಸಲಿದೆ ಸ್ನೇಹಿತರೆ. ಇನ್ನು ಇಂದಿನದ ಅದೃಷ್ಟ ದಿನ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ 71% ಇವತ್ತು ಅದೃಷ್ಟದ ದಿನವಾಗಿರಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿಯವರು ಆಗಿರುತ್ತೆ ಸ್ನೇಹಿತರೆ. ತುಲಾ ರಾಶಿಯವರಿಗೆ ಇಂದು ಏರಿಳಿತದ ಪರಿಪೂರ್ಣ ದಿನವಾಗಿರಲಿದೆ ಅಂತ ಹೇಳ್ಬೋದು. ಹಣಕಾಸಿನ ವಿಷಯದ ಬಗ್ಗೆಯೂ ಸ್ವಲ್ಪ ನೀವು ಚಿಂತಿತರಾಗ್ಬೋದು. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶಗಳು ಕೂಡ ಬರುತ್ತೆ ಸ್ನೇಹಿತರೆ. ಇನ್ನು ಕುಟುಂಬದ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗಿರುತ್ತೆ. ಸ್ವಲ್ಪ ಏರುಪೇರು ಉಂಟಾಗುತ್ತೆ, ಆದ ಕಾರಣ ನೀವು ಕುಟುಂಬದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿರುತ್ತೆ ಸ್ನೇಹಿತರೆ. ವ್ಯಾಪಾರದಲ್ಲಿ ದಿನವೂ ಸಾಮಾನ್ಯವಾಗಿರುತ್ತದೆ, ಮೊದಲಿನಿಂದಲೇ ಇರುತ್ತದೆ. ಕುಟುಂಬದ ಹಿರಿಯ ಸದಸ್ಯರ ಮೇಲೆ ನೀವು ನಿಗಾವನ್ನು ಇರಿಸಬೇಕಾಗಿರುತ್ತದೆ ಸ್ನೇಹಿತರೆ. ಇನ್ನು ನೀವು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ, ವ್ಯವಹಾರದಲ್ಲಿರೋರಿಗೆ ಮಾತ್ರ. ಇನ್ನು ಸರ್ಕಾರದ ಕೆಲವು ಯೋಜನೆಗಳ ಲಾಭವನ್ನು ಕೂಡ ನೀವು ಇಂದು ಪಡೆಯುತ್ತೀರಿ. ಇಂದಿನದ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ 75% ನಿಮಗೆ ಇಂದು ಅದೃಷ್ಟ ಇರಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಯಾಗಿರುತ್ತೆ ಸ್ನೇಹಿತರೆ. ವೃಶ್ಚಿಕ ರಾಶಿಯವರಿಗೆ ಕೆಲವರಿಗೆ ಇಂದು ವಿದೇಶಕ್ಕೆ ಹೋಗುವ ಅವಕಾಶ ಸಿಗ್ಬೋದು ಸ್ನೇಹಿತರೆ. ನೀವು ಹಳೆಯ ಸ್ನೇಹಿತರನ್ನು ಇದರಿಂದ ಭೇಟಿಯಾಗ್ಬೋದು. ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಕೂಡ ಸಿಗಲಿದೆ ಸ್ನೇಹಿತರೆ. ಬಡ್ತಿ ಮತ್ತು ಆದಾಯದಲ್ಲಿ ಹೆಚ್ಚಳದ ಲಕ್ಷಣಗಳು ನಿಮ್ಮಲ್ಲಿ ಕಾಣ್ತಾ ಇದೆ. ಹಾಗೆ ನೀವು ವ್ಯಾಪಾರಕ್ಕಾಗಿ ನಿಮ್ಮ ತಂದೆಯಿಂದಲೂ ಹಣವನ್ನು ಪಡೆಯುತ್ತೀರಿ. ಇದರಿಂದ ಆದಾಯವೂ ಹೆಚ್ಚುತ್ತದೆ, ಹಣದ ಸುರಿಮಳೆಯೇ ಸುರಿಯುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಕೆಲವು ಕೆಲಸದ ಕಾರಣದಿಂದ ನೀವು ಇದ್ದಕ್ಕಿದ್ದಂತೆಯೇ ಪ್ರವಾಸಕ್ಕೆ ಹೋಗಬೇಕಾಗಬಹುದು. ಇಂದು ಬಹಳ ಸಮಯದ ನಂತರ ಹಳೆಯ ಸ್ನೇಹಿತರನ್ನ ಭೇಟಿಯಾಗುವ ಅವಕಾಶವೂ ಕೂಡ ಸಿಗ್ತದೆ ಸ್ನೇಹಿತರೆ. ಹಾಗೆ ಆರೋಗ್ಯದ ವಿಷಯದಲ್ಲೂ ಮೊದಲಿನಕ್ಕಿಂತ ಹೆಚ್ಚು ಸುಧಾರಣೆಯನ್ನು ನೀವು ಕಾಣಲಿದ್ದೀರಿ. ಅದೇ ರೀತಿಯಲ್ಲಿ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ 82% ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಪರ್ಸೆಂಟೇಜ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಧನುಸ್ಸು ರಾಶಿ ಮುಂದಿನ ರಾಶಿಯಾಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಇಂದು ತಮ್ಮ ಕೆಲಸದಲ್ಲಿ ಅಧಿಕಾರಿಗಳಿಂದ ಬೆಂಬಲವನ್ನು ನೀವು ಪಡಿಬಹುದಾಗಿದೆ. ಆದರೆ ನೀವು ಕೆಲಸದ ಸ್ಥಳದಲ್ಲಿ ರಾಜಕೀಯಕ್ಕೆ ಬಲಿಯಾಗ್ಬೋದು. ಕೆಲಸದ ಸ್ಥಳದಲ್ಲಿ ಬದಲಾವಣೆಗಳಿರ್ಬೋದು. ನಿಮ್ಮ ಸಂಗಾತಿ ಮತ್ತು ಆರೋಗ್ಯದ ಮೇಲೆ ನಿಗಾವನ್ನು ಇರಿಸಬೇಕಾಗಿರುತ್ತೆ ಸ್ನೇಹಿತರೆ. ಹಣದ ಹೊಳೆಹೊರೆಯು ಹೆಚ್ಚಾಗ್ತಾ ಹೋಗ್ತದೆ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೀವು ಕೆಲವು ದೊಡ್ಡ ಸಾಧನೆಗಳನ್ನು ಈ ದಿನದಲ್ಲಿ ಸಾಧಿಸಬಹುದಾಗಿದೆ. ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ನೀವು ಸಂಪೂರ್ಣ ಗಮನವನ್ನು ಹರಿಸಬೇಕಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಮನಸ್ಸಿನಲ್ಲಿ ಕೆಲವು ಗೊಂದಲಗಳು ಕಾಣಲಿಕ್ಕೆ ಸಿಗ್ತವೆ. ಆದ್ದರಿಂದ ನೀವು ದೇವರ ಧ್ಯಾನವನ್ನು ಮಾಡಿ. ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ನೀವು ಹೆಚ್ಚು ಕಾಳಜಿಯನ್ನು ತೆಗೆದುಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ 96% ನಿಮಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಮಕರ ರಾಶಿಯಾಗಿರುತ್ತೆ ಸ್ನೇಹಿತರೆ. ಮಕರ ರಾಶಿಯವರಿಗೆ ಇಂದು ಮಿಶ್ರ ಫಲ ಸಿಗಲಿದೆ ಅಂತ ಹೇಳ್ಬೋದು. ವ್ಯಾಪಾರದ ವಿಷಯದಲ್ಲಿ ಏರಿಳಿತಗಳ ದಿನವಾಗಲಿದೆ ಸ್ನೇಹಿತರೆ. ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ತಮ್ಮ ಕೆಲಸದಿಂದ ಹೊಸ ಗುರುತನ್ನು ನೀವು ಪಡೆದುಕೊಳ್ತೀರಿ. ನೀವು ಯಾವುದೇ ಒಪ್ಪಂದವನ್ನು ಬಹಳ ಚಿಂತನಶೀಲವಾಗಿ ಅಂತಿಮಗೊಳಿಸಬೇಕಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಯಾವುದೇ ಆಸೆ ಇಂದು ಈಡೇರಬಹುದು. ಅದು ನಿಮಗೆ ಸಂತೋಷವನ್ನು ನೀಡುತ್ತೆ. ನಿಮ್ಮ ಪ್ರಗತಿಯ ಹಾದಿಯನ್ನು ಬರುವ ಅಡೆತಡೆಗಳನ್ನು ನಿವಾರಣೆಯಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಕೆಲವು ಶತ್ರುಗಳು ನಿಮ್ಮನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ದೂರವಿರಿ ಶತ್ರುಗಳಿಂದ. ಇಂದು ಕಲೆ ಮತ್ತು ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ವ್ಯವಹಾರದಲ್ಲಿ ಬದಲಾವಣೆಯಾಗುವ ಸಾಧ್ಯತೆಗಳು ಕೂಡ ಇದೆ ಸ್ನೇಹಿತರೆ. ಇನ್ನು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದ್ರಿಂದ ಈ ರಾಶಿಯವರಿಗೆ 87% ಅದೃಷ್ಟದ ರಾಶಿಯಾಗಿರುತ್ತೆ ಸ್ನೇಹಿತರೆ. ಮುಂದಿನ ರಾಶಿ ಕುಂಭ ರಾಶಿಯಾಗಿರುತ್ತೆ ಸ್ನೇಹಿತರೆ. ಕುಂಭ ರಾಶಿಯ ಜನರು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕಾಗಿರುತ್ತದೆ. ಹೊರಗಿನ ಆಹಾರ ಮತ್ತು ಪಾನೀಯಗಳನ್ನು ನೀವು ಇಂದು ತ್ಯಜಿಸಬೇಕಾಗಿರುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮವು ಫಲವನ್ನು ನೀಡಲಿದೆ. ಆರ್ಥಿಕ ಲಾಭಕ್ಕೆ ಅವಕಾಶವಿರುತ್ತದೆ ಸ್ನೇಹಿತರೆ. ಆದ್ದರಿಂದ ಆ ಅವಕಾಶವನ್ನು ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗಿರ್ತದೆ. ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ. ವ್ಯವಹಾರದ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಹಣದ ವ್ಯವಹಾರಗಳನ್ನು ಬಹಳ ಚಿಂತನಶೀಲವಾಗಿ ಮಾಡಬೇಕಾಗಿರುತ್ತದೆ. ಕೆಲವು ವಿಷಯದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಜಗಳವಾಡುವ ಸಂಗತಿ ಕೂಡ ಬರಲಿದೆ ಸ್ನೇಹಿತರೆ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸಂಪೂರ್ಣ ಗಮನವನ್ನು ಕೊಡಬೇಕಾಗಿರುತ್ತೆ. ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದ್ರೆ 68% ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಮೀನ ರಾಶಿಯ ಜನರಿಗೆ ಇಂದು
ಕೆಲವು ಅಪರಿಚಿತ ಭಯದಿಂದ ತೊಂದರೆಗೆ ಒಳಗಾಗಬಹುದು ಅಂತ ಹೇಳ್ಬೋದು. ಕುಟುಂಬದಿಂದ ಬೆಂಬಲ ಕೂಡ ಸಿಗಲಿದೆ. ವ್ಯಾಪಾರದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಭೂಮಿ, ಕಟ್ಟಡ ಮತ್ತು ವಾಹನ ಖರೀದಿಯ ಸೂಚನೆಗಳು ಕೂಡ ಇಲ್ಲಿ ನಿಮಗೆ ಕಂಡು ಬರ್ತಿದೆ. ಆದರೆ ಕೆಲವು ಅಡೆತಡೆಗಳು ಕೂಡ ನಿಮ್ಮಲ್ಲಿ ಈಗ ಉಂಟಾಗ್ಬೋದು. ನಿಮ್ಮ ಹೆತ್ತವರ ಆರೋಗ್ಯದ ಮೇಲೆ ನೀವು ನಿಗಾವನ್ನು ಇರಿಸಬೇಕಾಗಿರುತ್ತದೆ. ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ನಂಬಿಕೆಯನ್ನು ಹೊಂದಿರುತ್ತೀರಿ. ಅದನ್ನು ನೋಡಿ ನಿಮ್ಮ ಕುಟುಂಬ ಸದಸ್ಯರು ಸಹ ಸಂತೋಷವಾಗಿರ್ತಾರೆ. ಕೌಟುಂಬಿಕ ಸಮಸ್ಯೆಗಳಿಂದ ಪರಿಹರಿಸಲು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಸಮಯವನ್ನು ನೀವು ಕಳೆಯಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ 73% ಅದೃಷ್ಟ ಇರಲಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.